ಎಲ್ಲರಿಗೂ ನಮಸ್ಕಾರ. ಇವತ್ತು ಊಟ ಆದಮೇಲೆ, ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ಆದಮೇಲೆ ಮಾಡಲೇಬೇಕಾಗಿರುವಂತಹ 3 ಕೆಲಸಗಳ ಬಗ್ಗೆ ಹೇಳ್ತೀನಿ. ಮರಿದಲ್ಲೇ ಮಾಡಿ, ನಿಜವಾಗ್ಲೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮೊದಲನೇ ಕೆಲಸ, ಊಟ ಆದ ತಕ್ಷಣ ನೀವು ವಜ್ರಾಸನದಲ್ಲೇ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ 5 ರಿಂದ 10 ನಿಮಿಷ ಕೂತ್ಕೊಂಡ್ರೆ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನೀವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಹೊಟ್ಟೆ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. 10 ನಿಮಿಷ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ 5 ನಿಮಿಷನಾದರೂ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ಇನ್ನು ಎರಡನೇ ಕೆಲಸ, ಊಟ ಆಗಿ ಒಂದು 20 ನಿಮಿಷ ಆದಮೇಲೆ, ಊಟ ಆದ ತಕ್ಷಣ ಮಾಡಬೇಡಿ, ಊಟ ಆಗಿ ಒಂದು 20 ನಿಮಿಷ ಆದಮೇಲೆ ವಾಕ್ ಮಾಡಬೇಕು. ಎಷ್ಟೊತ್ತು ಅಂದರೆ ಒಂದು 15 ನಿಮಿಷನಾದರೂ ವಾಕ್ ಮಾಡಬೇಕು. ಸ್ಲೋ ಆಗಿ ವಾಕ್ ಮಾಡಬೇಕು. ಫಾಸ್ಟಾಗಿ ರನ್ನಿಂಗ್ ರೇಸ್ ಹೋಗೋ ರೀತಿ ಬ್ರಿಸ್ಕ್ ವಾಕ್ ಮಾಡೋದು ಹಾಗೆಲ್ಲ ಮಾಡಬೇಡಿ. ಸ್ಲೋ ಆಗಿ ವಾಕ್ ಮಾಡಬೇಕು. 1/4 ಗಂಟೆ ಅಂದರೆ 15 ನಿಮಿಷ ವಾಕ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ 500 ಹೆಜ್ಜೆ ಅಂದರೆ 500 ಸ್ಟೆಪ್ಸ್ ನಡೆಯೋದ್ರಿಂದನೂ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇನ್ನು ಮೂರನೇ ಕೆಲಸ, ನಮಗೆ ವಜ್ರಾಸನದಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ, ವಾಕ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಂದರೆ ಅಟ್ಲೀಸ್ಟ್ ಈ ಕೆಲಸನ ಮಾಡಿ. ಮುದ್ರೆನ ಮಾಡೋದು. ನಾನು 2 ಮುದ್ರೆಗಳನ್ನ ಹೇಳ್ತೀನಿ. ಈ ಮುದ್ರೆಗಳನ್ನ ನೀವು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಊಟ ಆದಮೇಲೆ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಮೊದಲನೇ ಮುದ್ರೆ ವಾಯು ಮುದ್ರೆ. ನಿಮ್ಮ ತೋರು ಬೆರಳನ್ನ ಹೆಬ್ಬೆರಳಿನ ತುದಿಗೆ, ಅಂದರೆ ಕೆಳಗಡೆ ನೋಡಿ ಈ ಲೈನ್ ಇರುತ್ತಲ್ಲ, ಆ ಲೈನ್ ಹತ್ರ ಈ ಥರ ಪ್ರೆಸ್ ಮಾಡಬೇಕು. ಅದ್ರ ಮೇಲೆ ನಮ್ಮ ಹೆಬ್ಬೆರಳು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ, ಲೈಟಾಗಿ ಪ್ರೆಸ್ ಮಾಡಿ. ಹೀಗಲ್ಲ, ಚಿನ್ಮುದ್ರೆ ಇದಲ್ಲ ನೋಡಿ. ಹೀಗೆ ಹೆಬ್ಬೆರಳಿನ ತುದಿ ಭಾಗಕ್ಕೆ ಟಚ್ ಆಗಬೇಕು ತೋರು ಬೆರಳು, ಅದ್ರ ಮೇಲೆ ಹೆಬ್ಬೆರಳಿರಬೇಕು. ಇದು ವಾಯು ಮುದ್ರೆ. ಈ ವಾಯು ಮುದ್ರೆನೂ ನಮ್ಮ ಜೀರ್ಣಶಕ್ತಿನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಊಟ ಆದಮೇಲೆ ವಜ್ರಾಸನದಲ್ಲಿ ಕೂತ್ಕೊಂಡು ಈ ಮುದ್ರೆನ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು 10 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದ್ರಿಂದನೂ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನಿಮಗೆ ವಜ್ರಾಸನದಲ್ಲೇ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಕಾಲು ಮಡ್ಚ್ಕೊಂಡು, ಚಕ್ಲಬಕ್ಲ ಅಂತಾರಲ್ವ, ಕಾಲು ಮಡ್ಚ್ಕೊಂಡು ಸುಖಾಸನದಲ್ಲೇ ಕೂತ್ಕೊಂಡು ನಿಮ್ಮ ತೊಡೆ ಮೇಲೆ ಈ ಮುದ್ರೆನ ಇಟ್ಕೊಂಡು ಕಣ್ಮುಚ್ಕೊಂಡು 10 ನಿಮಿಷ ಕೂತ್ಕೊಳ್ಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಟ್ಟೆ ನೋವು ಬರ್ತಾಯಿದ್ರೆ, ಅಜೀರ್ಣ ಆಗಿದ್ದರೆ, ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂತಂದರೂ ಈ ಮುದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ವಾಯು ಮುದ್ರೆ. ಎರಡನೇ ಮುದ್ರೆ ಅಪಾನ ಮುದ್ರೆ. ಮಧ್ಯ ಬೆರಳು, ಉಂಗುರದ ಬೆರಳು ಎರಡನ್ನೂ ನಮ್ಮ ಹೆಬ್ಬೆರಳಿನ ತುದಿಗೆ ಟಚ್ ಮಾಡಿಸ್ಬೇಕು. ನೋಡಿ ಈ ರೀತಿ ಮಧ್ಯ ಬೆರಳು ಮತ್ತು ಉಂಗುರದ ಬೆರಳನ್ನ ಹೆಬ್ಬೆರಳಿನ ತುದಿಗೆ ಟಚ್ ಮಾಡಬೇಕು. ಕಾಣಿಸ್ತಾ ಇದೆಯಾ? ತುದಿಗೆ ಈ ರೀತಿ. ಈ ಮುದ್ರೆನ ಕೂತ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು 10 ನಿಮಿಷ ಧ್ಯಾನ ಮಾಡಿ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಈ ಅಪಾನ ಮುದ್ರೆನೂ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ. ನಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ಅದೆಲ್ಲ ಸರಿ ಮಾಡಿ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ. ತಿಂದಿದ್ದ ಊಟ ಚೆನ್ನಾಗಿ ಆರ್ಗೋ ರೀತಿ ಮಾಡುತ್ತೆ. ಇದನ್ನು ಅಷ್ಟೇ 10 ನಿಮಿಷ ಮಾಡಬೇಕು. ವಜ್ರಾಸನದಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂತಂದರೆ ಸುಖಾಸನದಲ್ಲಿ ಕೂತ್ಕೊಂಡು ಮಾಡಿ. ಇದನ್ನು ಊಟ ಆದ ತಕ್ಷಣವೇ ಮಾಡ್ಬೋದು. ವಜ್ರಾಸನ ಮಾಡ್ತಿರಲ್ಲ ಆ ಟೈಮಲ್ಲೇ ಮಾಡ್ಬೋದು. ಈ 3 ಆ್ಯಕ್ಟಿವಿಟಿ, ಈ 3 ಕೆಲಸಗಳನ್ನ ನೀವು ಊಟ ಆದಮೇಲೆ ಮಾಡಿದ್ರೆ ನಿಮ್ಮ ಜೀರ್ಣಶಕ್ತಿ ಯಾವಾಗಲೂ ಚೆನ್ನಾಗಿರುತ್ತೆ. ನೀವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ನಮ್ಮ ಹೊಟ್ಟೆ ಚೆನ್ನಾಗಿರುತ್ತೆ. ನಮ್ಮ ಹೊಟ್ಟೆ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲವು ಕೆಲಸಗಳನ್ನ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಹೊಟ್ಟೆ ನೋವು ಬರ್ತಾ ಇರುತ್ತಾ, ಅಜೀರ್ಣ ಆಗ್ತಾ ಇದೆಯಾ, ಮಲಬದ್ಧತೆ ಆಗ್ತಾ ಇದೆಯಾ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.